ಹಾಯ್ ಹಲೋ ನಮಸ್ಕಾರ, ನಾನು ಪೂರ್ಣಿಮಾ ಪರ್ಣಿಕಿಲ. ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಸ್ಕರ್ನ ಬೆಸ್ಟ್ ಆಕ್ಟರ್ ಅವಾರ್ಡ್ ಒಬ್ಬ ಮನುಷ್ಯನಿಗೆಲ್ಲ ಬದಲಾಗಿ ಒಂದು ನಾಯಿಗೆ ಸಿಗ್ಬೇಕಿತ್ತು ಅಂದ್ರೆ ನೀವು ನಂಬ್ತೀರಾ? ಹೌದು, 1929ರಲ್ಲಿ ರಿನ್ ರಿಟ್ ಟಿನ್ ಅನ್ನೋ ಜರ್ಮನ್ ಶೆಫರ್ಡ್ ನಾಯಿ ಆಸ್ಕರ್ ಗೆಲ್ಬೇಕಿತ್ತು. ಅಂದಿನಿಂದ ಇಂದಿನವರೆಗೂ ಆಸ್ಕರ್ ಅಂದ್ರೆ ಒಂದು ಕುತೂಹಲ, ಒಂದು ಕ್ರೇಜ್. ಈಗ 98ನೇ ಆಸ್ಕರ್ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿ ಯಾರಿಗೆ ಆ ಗೋಲ್ಡನ್ ಟ್ರಾಫಿ ಸಿಗುತ್ತೆ? ಭಾರತದ ಕಥೆಯನ್ನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಿನಿಮಾ ಹಬ್ಬ ಆಸ್ಕರ್ಗೆ ಕ್ಷಣಗಣನೆ ಆರಂಭವಾಗಿದೆ. 98ನೇ ಅಕಾಡೆಮಿ ಅವಾರ್ಡ್ಗೆ ಈ ಬಾರಿ ಹೊಸ ದಾಖಲೆ ಬರೆಯಲು ಸಜ್ಜಾಗಿದೆ. ಈ ವರ್ಷದ ವಿಶೇಷ ಅಂದ್ರೆ ವೇದಿಕೆಯ ಮೇಲೆ ಪ್ರಶಸ್ತಿ ಪ್ರದಾನ ಮಾಡಲು ಬರುವ ನಿರೂಪಕರ ಪಟ್ಟಿಯನ್ನು ಅಕಾಡೆಮಿ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ನಮ್ಮ ಹೆಮ್ಮೆಯ ಗ್ಲೋಬಲ್ ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ಜೋನಸ್ ಕಾಣಿಸಿಕೊಂಡಿರುವುದು ವಿಶೇಷ. ಇವರ ಜೊತೆಗೆ ಹಾಲಿವುಡ್ನ ಘಟಾನುಘಟಿಗಳಾದ ಐರನ್ ಮ್ಯಾನ್ ಖ್ಯಾತಿಯ ರಾಬರ್ಟ್ ಡೌನಿ ಜೂನಿಯರ್, ಜೋಹಿ ಸಲ್ಹಾನಾ, ಅನ್ನೆ ಹ್ಯಾಥ್ವೇ ಮತ್ತು ನಿಕೋಲ್ ಕಿಡ್ಮನ್ ಅಂತಹ ಸುಂದರಿಯರು ವೇದಿಕೆ ಹಂಚಿಕೊಳ್ಳಲಿದ್ದಾರೆ. ಅಷ್ಟೇ ಅಲ್ಲ, ಸದ್ಯದ ಕ್ರಶ್ ಪೆಡ್ರೋ ಪ್ಯಾಸ್ಕಲ್, ಪಾಲ್ ಮಸ್ಸಲ್ ಮತ್ತು ಖ್ಯಾತ ಕಾಮಿಡಿಯನ್ ಜಿಮ್ಮಿ ಕಿಮ್ಮೆಲ್ ಸೇರಿದಂತೆ ಡೆಮಿ ಮೂರ್, ಚಾನಿನ್ ಟಾಮನ್ ಅವರಂತಹ ದೊಡ್ಡ ತಾರೆಯರು ಪ್ರಶಸ್ತಿ ವಿಜೇತರ ಹೆಸರನ್ನು ಘೋಷಿಸಲಿದ್ದಾರೆ. ಈ ಬಾರಿಯ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ 10 ಸಿನಿಮಾಗಳ ನಡುವೆ ಬಿಗ್ ಫೈಟ್ ನಡೆಯಲಿದೆ. ರಿಯಾನ್ ಕೂಗ್ಲರ್ ಅವರ ಸಿನ್ನಸ್ ಮತ್ತು ಲಿಯೋನಾರ್ಡೋ ಡಿಕಾಪ್ರಿಯೋ ನಟನೆಯ ಬ್ಯಾಟಲ್ ಆಫ್ಟರ್ ಬ್ಯಾಟಲ್ ನಡುವೆ ಕಾಂಪಿಟಿಷನ್ ಇದೆ ಅನ್ನೋದು ವಿಶ್ಲೇಷಕರ ಮಾತು. ಆದ್ರೆ ಹ್ಯಾಮ್ಲೆಟ್ ಅಥವಾ ದ ಸೀಕ್ರೆಟ್ ಏಜೆಂಟ್ ಚಿತ್ರಗಳು ಅನಿರೀಕ್ಷಿತವಾಗಿ ಪ್ರಶಸ್ತಿ ಗೆದ್ದು ಅಚ್ಚರಿ ಮೂಡಿಸಿದ್ರು ಆಶ್ಚರ್ಯವಿಲ್ಲ. ಫಾರ್ಮುಲಾ 1 ರೇಸಿಂಗ್ ಜಗತ್ತನ್ನು ತೆರೆದಿಡುವ ಬ್ರಾಡ್ ಪಿಟ್ ಅವರ F1 ದಿ ಫಿಲ್ಮ್ ಮತ್ತು ಅದ್ಭುತ ಸೆಟ್ಗಳ ಮೂಲಕ ಗಮನ ಸೆಳೆದಿರುವ ಗಿಲ್ಲೆರ್ಮೋ ಡೆಲ್ ಟೋರೋ ಅವರ ಫ್ರಾಂಕೆನ್ಸ್ಟೈನ್ ಮೇಲೆ ಕೂಡ ಎಲ್ಲರ ಕಣ್ಣಿದೆ. ನಮ್ಮ ಭಾರತದ ವಿಚಾರಕ್ಕೆ ಬಂದ್ರೆ ಈ ಬಾರಿ ಸ್ವಲ್ಪ ನಿರಾಸೆಯಾಗಿದೆ. ಕನ್ನಡದ ಕಾಂತಾರ ಚಾಪ್ಟರ್ 1 ಮತ್ತು ಮಹಾವತಾರ ನರಸಿಂಹ ಹಾಗೂ ಹಿಂದಿಯ ಹೋಮ್ ಬೌಂಡ್ ಫೈನಲ್ ಲೀಸ್ಟ್ಗೆ ಬರುವಲ್ಲಿ ವಿಫಲವಾಗಿದೆ. ಆದ್ರೂ ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ ಗೀತಾ ಘಾದ್ಬೀರ್ ನಿರ್ದೇಶನದ ದಿ ಡೆವಿಲ್ ಈಸ್ ಬ್ಯುಸಿ ಮತ್ತು ದಿ ಪರ್ಫೆಕ್ಟ್ ನೇಬರ್ ಎಂಬ 2 ಸಾಕ್ಷ್ಯ ಚಿತ್ರಗಳು ನಾಮನಿರ್ದೇಶನಗೊಂಡು ಭಾರತಕ್ಕೆ ಹೆಮ್ಮೆ ತಂದಿವೆ. ನಿಮ್ಗಿದು ಗೊತ್ತೇ? ಆಸ್ಕರ್ ಪ್ರಶಸ್ತಿಗೆ ಆ ಹೆಸರು ಬಂದಿದೆ ಒಂದು ಆಕಸ್ಮಿಕ. 1927ರಲ್ಲಿ ಈ ಸಂಸ್ಥೆ ಸ್ಥಾಪನೆಯಾದಾಗ ಅದಕ್ಕೆ ಅಕಾಡೆಮಿಕ್ ಅವಾರ್ಡ್ ಅಂತ ಹೆಸರಿಟ್ಟಿತ್ತು. ಆದರೆ ಅಲ್ಲಿನ ಲೈಬ್ರೇರಿಯನ್ ಮಾರ್ಗರೆಟ್ ಹೆರಿಕ್ ಅವರು ಆ ಪ್ರತಿಭೆಯನ್ನು ನೋಡಿ, ಇದು ನೋಡಲು ನನ್ನ ಅಂಕಲ್ ಆಸ್ಕರ್ ತರನೇ ಇದ್ದಾರೆ ಅಂದ್ರಂತೆ. ಅಲ್ಲಿಂದ ಇದು ಆಸ್ಕರ್ ಅಂತಾನೆ ಫೇಮಸ್ ಆಯ್ತು. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ 1929ರಲ್ಲಿ ನಡೆದ ಮೊದಲ ಆಸ್ಕರ್ ಅವಾರ್ಡ್ ಒಬ್ಬ ನಟನಿಗೆ ಸಿಗುವ ಮೊದಲು ರಿನ್ ಟಿನ್ ಟಿನ್ ಅನ್ನೋ ಜರ್ಮನ್ ಶೆಫರ್ಡ್ ನಾಯಿಗೆ ಸಿಗ್ಬೇಕಿತ್ತು. ಆದ್ರೆ ಆ ಪ್ರಶಸ್ತಿಯ ಗೌರವ ಕಾಪಾಡಲು ಅಕಾಡೆಮಿ ಆ ನಿರ್ಧಾರವನ್ನು ಬದಲಿಸಿ ನಟ ಎಮಿಲ್ ಜಾನಿಂಗ್ಸ್ಗೆ ಪ್ರಶಸ್ತಿ ನೀಡಿತ್ತು. ನಮ್ಮ ಭಾರತದ ಆಸ್ಕರ್ ಪಯಣ ಕೂಡ ತುಂಬಾ ಭಾವನಾತ್ಮಕವಾಗಿದೆ. ಭಾರತದ ಆಸ್ಕರ್ ಪಯಣದಲ್ಲಿ ಇದುವರೆಗೆ ಕೇವಲ 4 ಸಿನಿಮಾಗಳು ಅಂತಿಮ ನಾಮನಿರ್ದೇಶನ ಪಡೆದಿತ್ತು. 1957ರಲ್ಲಿ ಮದರ್ ಇಂಡಿಯಾ ಸಿನಿಮಾ 1 ಮತದ ಅಂತರದಲ್ಲಿ ಪ್ರಶಸ್ತಿ ಕಳೆದುಕೊಂಡಿತ್ತು. ಬಳಿಕ ಸಲಾಂ ಬಾಂಬೆ, ಲಗಾನ್ ಮತ್ತು ಶ್ವಾಸ್ ಸಿನಿಮಾಗಳು ನಾಮನಿರ್ದೇಶನ ಗಳಿಸಿದವು, ಆದರೆ ಪ್ರಶಸ್ತಿಯನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ವಿಶೇಷವೆಂದರೆ ಮರಾಠಿ ಸಿನಿಮಾ ಶ್ವಾಸ್ ಆಸ್ಕರಿಗೆ ಹೋದಾಗ ಸಿನಿಮಾದ ಪ್ರಚಾರಕ್ಕಾಗಿ ಭಾರತದ ಶಾಲಾ ಮಕ್ಕಳು ದೀಪಗಳನ್ನು ತಯಾರಿಸಿ ಹಣ ಸಂಗ್ರಹಿಸಿದ್ರು. ಸಚಿನ್ ತೆಂಡೂಲ್ಕರ್ ತಮ್ಮ ಬ್ಯಾಟ್ ಅನ್ನು ಹರಾಜಿಗೆ ಹಾಕಿದ್ರು. ಅಮಿತಾಬ್ ಬಚ್ಚನ್ ಕೂಡ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ರು ಮತ್ತು ವಿವಿಧ ಸರ್ಕಾರಿ ಸಂಸ್ಥೆಗಳು ಕೂಡ ಸಹಾಯ ಮಾಡಿದ್ವು. ಆದರೆ ಈ ಸಿನಿಮಾಕ್ಕೆ ದೇಶದಾದ್ಯಂತ ಬೆಂಬಲವಿದ್ರೂ ಕೂಡ ಈ ಸಿನಿಮಾ ಪ್ರಶಸ್ತಿ ಗೆಲ್ಲುವಲ್ಲಿ ಯಶಸ್ವಿಯಾಗಿರಲಿಲ್ಲ. ಆಸ್ಕರ್ ಪ್ರಶಸ್ತಿ ಇತಿಹಾಸದಲ್ಲಿ ಭಾರತೀಯ ಕಲಾವಿದರು ತಮ್ಮದೇ ಆದ ಅಳಿಸಲಾಗದ ಮುದ್ರೆ ಹೊತ್ತಿದ್ದಾರೆ. ದಶಕಗಳ ಹಿಂದೆಯೇ ಭಾರತದ ಮೊದಲ ಆಸ್ಕರ್ ತಂದುಕೊಟ್ಟ ಕೀರ್ತಿ ಭಾನು ಅತೇಯ ಅವರಿಗೆ ಸಲ್ಲುತ್ತದೆ. 1983ರಲ್ಲಿ ತೆರೆಕಂಡ ಗಾಂಧಿ ಚಿತ್ರದ ಅದ್ಭುತ ವಸ್ತ್ರ ವಿನ್ಯಾಸಕ್ಕಾಗಿ ಅವರು ಈ ಗೌರವಕ್ಕೆ ಪಾತ್ರರಾಗುವ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಹೊಸ ಮೈಲಿಗಲ್ಲಿಗೆ ನಾಂದಿ ಹಾಡಿದ್ರು. ಇದಾದ ನಂತರ 1992ರಲ್ಲಿ ಭಾರತದ ಚಿತ್ರರಂಗದ ದೃಶ್ಯ ವೈಭವವನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ನಿರ್ದೇಶಕ ಸತ್ಯಜಿತ್ ರೇ ಅವರಿಗೆ ಈ ಜೀವಮಾನದ ಸಾಧನೆ ಗುರುತಿಸಿ ಗೌರವ ಆಸ್ಕರ್ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಗಿತ್ತು. ಇದು ಭಾರತೀಯ ಸಿನಿಮಾ ಜಗತ್ತಿಗೆ ಸಂದ ದೊಡ್ಡ ಗೌರವ, ಇಂದಿಗೂ ಸ್ಮರಿಸಲ್ಪಡುತ್ತದೆ. 2009ರಲ್ಲಿ ಸ್ಲಮ್ ಡಾಗ್ ಮಿಲೇನಿಯರ್ ಸಿನಿಮಾ ಭಾರತೀಯರಿಗೆ ಆಸ್ಕರ್ ಹಬ್ಬವನ್ನೇ ಉಣಬಡಿಸಿತ್ತು. ಈ ಚಿತ್ರದ ಮೂಲಕ ಸಂಗೀತ ಮಾಂತ್ರಿಕ
AR ರೆಹಮಾನ್ ಅವರು ಆಸ್ಕರ್ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಇತಿಹಾಸ ನಿರ್ಮಿಸಿದರು. ಇದೇ ಚಿತ್ರದ ಜೈ ಹೋ ಹಾಡಿನ ಅರ್ಥಪೂರ್ಣ ಸಾಹಿತ್ಯಕ್ಕಾಗಿ ಗುಲ್ಜಾರ್ ಅವರು ಹಾಗೂ ಅತ್ಯುತ್ತಮ ಸೌಂಡ್ ಮಿಕ್ಸಿಂಗ್ ವಿಭಾಗದಲ್ಲಿ ರೆಸೂಲ್ ಪೂಕುಟ್ಟಿ ಅವರು ಆಸ್ಕರ್ ಟ್ರೋಫಿಯನ್ನು ಎತ್ತಿ ಹಿಡಿದ್ರು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಕೀರ್ತಿ ಮತ್ತಷ್ಟು ಎತ್ತರಕ್ಕೆ ಏರಿದ್ದು 2023ರಲ್ಲಿ ರಾಜಮೌಳಿ ನಿರ್ದೇಶನದ RRR ಚಿತ್ರದ ನಾಟು ನಾಟು ಹಾಡಿಗೆ ಸಂಗೀತ ನಿರ್ದೇಶಕ MM ಕೀರಾವಾಣಿ ಮತ್ತು ಸಾಹಿತಿ ಚಂದ್ರ ಬೋಸ್ ಆಸ್ಕರ್ ಗೆದ್ದು ವಿಶ್ವವನ್ನೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ರು. ಇದೇ ವೇಳೆ ಕಾರ್ತಿಕಿ ಗೊನ್ಸಾಲ್ವಿಸ್ ಮತ್ತು ಗುನೀತ್ ಮೋಂಗಾ ಅವರ ದಿ ಎಲಿಫೆಂಟ್ ವಿಸ್ಪರ್ಸ್ ಸಾಕ್ಷ್ಯಚಿತ್ರವು ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿತ್ತು. ಕೊನೆಯದಾಗಿ ಈ ಬಾರಿಯ 98ನೇ ಆಸ್ಕರ್ ಅವಾರ್ಡ್ ಸಮಾರಂಭ ಭಾರತೀಯ ಕಾಲಮಾನದ ಪ್ರಕಾರ ಮಾರ್ಚ್ 16ರ ಮುಂಜಾನೆ 4:30ಕ್ಕೆ ಪ್ರಸಾರವಾಗಲಿದೆ. ಇದನ್ನು ನೀವು ಜಿಯೋ ಹಾಟ್‌ಸ್ಟಾರ್ ಅಥವಾ ಸ್ಟಾರ್ ಮೂವೀಸ್ ನಲ್ಲಿ ಲೈವ್ ನೋಡಬಹುದು. ಒಂದು ವೇಳೆ ಮಿಸ್ ಆದ್ರೆ ಅಂದು ರಾತ್ರಿ 9 ಗಂಟೆಗೆ ಸ್ಟಾರ್ ಮೂವೀಸ್ ನಲ್ಲಿ ಮರುಪ್ರಸಾರ ಕೂಡ ಇರುತ್ತದೆ. ಹಾಗಾದ್ರೆ ಈ ಬಾರಿ ನಿಮ್ಮ ಫೇವರೇಟ್ ಸಿನಿಮಾ ಅಥವಾ ನಟ ಯಾರು? ಪ್ರಿಯಾಂಕಾ ಚೋಪ್ರಾ ಪ್ರಶಸ್ತಿ ನೀಡುವುದನ್ನು ನೋಡಲು ನೀವೆಲ್ಲ ಕಾಯ್ತಾ ಇದ್ದೀರಾ? ಕಾಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಾಗಿ ದಿ ಫೆಡರಲ್ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.